ಈಗ ಒಬ್ಬರು ಜಸ್ಟ್ ಬಂದರು, ಸೌಂಡ್ ಹೀಲಿಂಗ್ ಮಾಡ್ಕೊಳ್ಳೋಕೆ ಬಂದರು. ನಾನು ಕೆಲವೊಂದು ಕ್ವಶನ್ಸ್ ಕೇಳಿದ್ದೀನಿ. ಧ್ಯಾನ ಮಾಡ್ತಾ ಇದ್ದೀರಾ ರೆಗ್ಯುಲರ್ ಅಂದರೆ? ಇಲ್ಲ, ಅವಾಗ ವಾರಕ್ಕೆ 2 ಇಲ್ಲಾಂದ್ರೆ 3 ಸತಿ ಮಾಡ್ತಾ ಇದ್ದೀನಿ. ಆಯಿತು. ನಾನ್ ವೆಜ್ಜು ತಿಂತಾ ಇದ್ದೀನಿ, ವೆಜ್ಜು ನಾನ್ ವೆಜ್ 2 ಸಾರ್ ಅಂದರು. ಮಾತು ಕೊಡ್ತೀರಾ ನೀವು ವೆಜಿಟೇರಿಯನ್ ಆಗ್ತೀರಾ ಇವತ್ತಿಂದ ಅಂತ? ಎಸ್ ಅಂತ ಮಾತು ಕೊಟ್ಟಿದ್ರು. ಸೊ ಇವಾಗ ಒಬ್ಬರನ್ನ ನಾನು ವೆಜಿಟೇರಿಯನ್ ಕನ್ವರ್ಟ್ ಮಾಡಿದ್ದೀನಿ, ಒಬ್ಬರನ್ನ ಕಂಪ್ಲೀಟ್ ಆಗಿ ಮೆಡಿಟೇಟರ್ ಆಗಿ ಮಾಸ್ಟರ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಅನಲೈಸ್ ಮಾಡಿದ್ರೆ ಆ ಭಾವನೆಗಳೆಲ್ಲ ಎಕ್ಸ್ಪ್ರೆಸ್ ಮಾಡಿಲ್ಲ, ಅದೆಲ್ಲ ಅವ್ರ ಲಿವರ್ಗೆ ಹೋಗಿ ಲಿವರ್ ಡ್ಯಾಮೇಜ್ ಆಗಿದೆ. ಅದರಿಂದ ಬಾಡಿಯಲ್ಲಿ ಶಿವರಿಂಗ್ ಬರೋದು, ಭಯ ಜಾಸ್ತಿ ಆಗ್ತಾ ಇದೆ. ರೂಟ್ ಕಾಸ್ ಎಲ್ಲಿದೆ? ರೂಟ್ ಕಾಸ್ ನಾವು ನೋಡ್ಬೇಕು. ಆ ಜಂತುಗಳನ್ನ ತಿಂತ ಆ ಭಯಗಳು ಹೊರಗೆ ಬಂದು ಅದರ ಲಿವರ್ನು ಹೊಡಿತು, ಅಲ್ಲಿಂದ ಇವ್ರಿಗೆ ಭಯ ಬರ್ತಾ ಇದೆ. ರೂಟ್ ಕಾಸ್ ನಾವು ಸಾಲ್ವ್ ಮಾಡಿದ್ರೆ ಪ್ರತಿಯೊಂದನ್ನು ಸಾಲ್ವ್ ಆಗುತ್ತದೆ. ವಿ ಶುಡ್ ಆಲ್ವೇಸ್ ಫೈಂಡ್ ರೂಟ್. ಎಲ್ಲಿಂದ ಯಾವುದು ಶುರು ಆಗ್ತಾ ಇದೆ ಅದು ಗೊತ್ತಾಗಿದ್ರೆ ಅದನ್ನ ನಾವು ಸಾಲ್ವ್ ಮಾಡಿದ್ರೇನೆ ಆಗುತ್ತೆ. ಇಲ್ಲ ಅಂದ್ರೆ ಪ್ರತಿಯೊಂದನ್ನು ಕರ್ಮ ಮೇಲೆ ಹಾಕ್ಬಿಡ್ತೀವಿ. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಯಾರೇ ಮೆಡಿಟೇಟರ್ ಏನೇ ಕೇಳಿ ಕರ್ಮ 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 ಇದೆ, ಕರ್ಮ ಸಿದ್ಧಾಂತ ಇದೆ. 52 ಸೆಷನ್ಸ್ ಕೊಟ್ಟಿದ್ದೀನಿ ನಾನು, 1 ವರ್ಷ ರಿಸರ್ಚ್ ಮಾಡಿದ್ದೀನಿ. ಕರ್ಮ ಇದೆ, ಬಟ್ ಪ್ರತಿಯೊಂದನ್ನು ಕರ್ಮ ಮೇಲೆ ಹಾಕ್ಬಾರ್ದು. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಯಾವುದು ಕರ್ಮದಿಂದ ಬರುತ್ತೆ, ಯಾವುದು ಸೈಕೋಸೊಮ್ಯಾಟಿಕ್ ಇಂದ ಬರುತ್ತೆ, ಯಾವುದು ನಾನ್ ವೆಜಿಟೇರಿಯನ್ ಇಂದ ಬರ್ತಾ ಇದೆ, ಯಾವುದು ಲೈಫ್ ಸ್ಟೈಲ್ ಸರಿ ಇಲ್ಲ ಅದರಿಂದ ಬರ್ತಾ ಇದೆ, ಪ್ರತಿಯೊಂದು ನಾವು ತಿಳಿಸ್ಕೋಬೇಕು.